ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಹಾಯ್ ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬಿಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಓಕೆ, ಇವತ್ತು ನೋಡಿದ ಟ್ರೈಲರ್ ಬಗ್ಗೆ ನಿಮ್ಗೆ ಅನ್ನಿಸ್ತು? ತುಂಬಾ ಸೆನ್ಸಿಟಿವ್ ಆಗಿದೆ ಟ್ರೈಲರು. ಒಂದು ನೋಡಿದ್ರೆ ಎಲ್ಲೋ ಒಂಥರ ಈ ವುಮೆನ್ ಬೇಸಿಸ್ ಸ್ಟೋರಿ ತರ ನನ್ಗೆ ಅನಿಸ್ತು. ಬಿಕಾಸ್ ಸಿನಿಮಾದಲ್ಲಿ ತುಂಬಾ ಕಂಟೆಂಟ್ ಇದೆ, ಅದನ್ನೆಲ್ಲೂ ರಿವೀಲ್ ಮಾಡದೆ ಡೈರೆಕ್ಟ್ ತುಂಬಾ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾರೆ. ಶುದ್ಧಿ ನನಗೆ ನನ್ನ ಪರ್ಸನಲ್ ಇದನ್ನು ಹೇಳ್ತೀನಿ ನೋಡಿ. ನಾನು ಈ ತರ ಒಂದು ಟ್ರೇಲರ್ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಇಂಥ ಒಂದು ಸ್ಕ್ರೀನ್ ಪ್ಲೇ ನಾನು ಸೀರಿಯಸ್ಲಿ ನಾನು ಪರ್ಸನಲ್ ಹೇಳ್ತಿದ್ದೀನಿ, ಯಾವುದ್ರೂ ನೋಡಿರಲಿಲ್ಲ. ನನಗೆ ದೃಶ್ಯ ಯಾವುದು ಉಳಿದವ್ರ ಕಂಡಂತೆ ಇಷ್ಟ ಆಗಿತ್ತು. ಅದು ಬಿಟ್ಟರೆ ನಂಗೆ ಈಗ ಇಷ್ಟ ಆಗ್ತಿರೋದು ಇದೇನೆ. ಈ ಮೂವಿ ಸ್ಕ್ರೀನ್ ಪ್ಲೇ ಆ ಥರ ನಾನು ಸ್ಟಾರ್ಟಿಂಗ್ ನೋಡಿದಾಗ ಕನ್ನಡ ಮೂವಿ ಅಂತ ಅನಿಸ್ತಾ ಇಲ್ಲ, ನನಗೆ ಆ ಥರ ಅನಿಸ್ಬಿಡ್ತು. ಬಟ್ ಎಲ್ಲೋ ಒಂದ್ ಕಡೆ ಸಂದೀಪ್ ಫಸ್ಟ್ ಟ್ರೈಲರ್ ನೋಡಿದಾಗ ಎಲ್ಲೂ ವಾಯ್ಸ್ ಕೊಟ್ಟಿರಲಿಲ್ಲ, ಬರೀ ಮ್ಯೂಸಿಕ್ ಮೇಲೆನೆ ಆಟ ಆಡಿದ್ರು ಡೈರೆಕ್ಟ್ರು. ಎಲ್ಲೋ ಒಂದ್ ಕಡೆ ನೋಡ್ತಿದ್ರು ಇದೇನಾದ್ರು ಏನಪ್ಪಾ ಮೂವಿ ಅವಾರ್ಡ್ ಮೂವಿನ ಅಥವಾ ಕಮರ್ಷಿಯಲ್ ಮೂವಿನ ಆಕ್ಷನ್ ಮೂವಿನ ಎಲ್ಲ ಸಸ್ಪೆನ್ಸ್ ಆಗಿತ್ತು, ಬರೀ ಮ್ಯೂಸಿಕ್ ಫ್ಲೋ ಮೇಲೆ ಹೋದ್ರು. ಸೆಕೆಂಡ್ ಟ್ರೈಲರ್ ನೋಡಿದ್ರೆ ಡೈಲಾಗ್ಸ್ ಎಲ್ಲ ಇದೆ. ಸೊ ಹೇಗನ್ಸು ಶುದ್ಧಿ ಟೈಟಲ್ ನಿಮಗೆ ನೋಡ್ರಿ ಅನ್ಸುತ್ತೆ? ನನಗೆ ಒಂದು ಎಂಡಿಂಗ್ ಗನ್ ಇಟ್ಕೋತಾರೆ ನೋಡಿ, ಅದು ಫುಲ್ ಇಷ್ಟ ಆಯ್ತು. ಮತ್ತೆ ಇನ್ನೊಂದೇನು ಅಂದ್ರೆ ಅದ್ರಲ್ಲಿ ನೀವು ಯಾರೋ ದೊಡ್ಡ ಫೇಮಸ್ ಆಕ್ಟರ್ಗಳು ನೋಡಿ, ಎಲ್ಲ ಹೊಸಬ್ರು ಅದರಲ್ಲಿ ನಾವು ನೋಡ್ತಿರೋಂಥದ್ದು ಹೊಸಬ್ರು ಇದಾರೆ ಫುಲ್ ಅದರಲ್ಲಿ. ನಿಮ್ಗೆ ಅನ್ಸುತ್ತೆ? ಯಾರು ಹಳೆ ಆಕ್ಟರ್ಗಳು ಫೇಮಸ್ ಆಕ್ಟರ್ಗಳು ನಾವು ನೋಡೋದಿಲ್ಲ. ಇತ್ತೀಚೆಗೆ ಬರ್ತಿರುವಂತ ಮೂವಿಗಳು ನೋಡ್ಬೋದು, ಹೊಸ ಡೈರೆಕ್ಟರ್ಗಳು ಹೊಸ ಆಕ್ಟರ್ಗಳೆಲ್ಲ ಆ ಮೂವಿಗಳು ತುಂಬಾ ಹಿಟ್ ಆಗ್ತಿದೆ. ಏನ್ ಅನ್ಸುತ್ತೆ ನಿಮ್ಗೆ? ಇದು ಯಾವ ತರ ಇರ್ಬೋದು? ಸೊ ಬಿಕಾಸ್ ಎಲ್ಲೊಂದ್ ಕಡೆ ಶುದ್ಧಿ ಮೇನ್ ಟೈಟಲ್ ಅಲ್ಲಿ ಇಂಪ್ರೆಸ್ ಮಾಡುತ್ತೆ. ಯಾಕಂದ್ರೆ ಶುದ್ಧಿಲಿ ಪಕ್ಕ ಪ್ಯೂರ್ ಒಂದು ಕಥೆನ ಇಟ್ಕೊಂಡು ಈ ಸಿನಿಮಾ ಮಾಡಿದಾರೆ ಅಂತ ಹೇಳ್ಬೋದು. ಬೇಸಿಕಲಿ ಇದು ಗ್ರಂಥದಿಂದ ಒಂದು ಯಾವ್ದೋ ಬುಕ್ ಇಂದ ತಗೊಂಡ್ ಸ್ಟೋರಿ ಮಾಡಿರ್ಬೋದು, ಇಲ್ಲಾಂದ್ರೆ ಸೊಸೈಟಿಲಿ ಏನ್ ನಡೀತಾ ಇದೆ ಅದನ್ನ ತಗೊಂಡ್ ಕೂಡ ಸಿನಿಮಾ ಮಾಡಿರ್ಬೋದು, ಇಲ್ಲ ಸಿನಿಮಾದಲ್ಲಿ ಸಾಕಷ್ಟು ಈಗಿನ ಮಹಿಳೆಯರ ಮೇಲೆ ನಡೀತಾರೋ ಶೋಷಣೆಗಳನ್ನ ಇಟ್ಕೊಂಡು ಕೂಡ ಸಿನಿಮಾ ಮಾಡಿರ್ಬೋದು. ಸೊ ಸಾಕಷ್ಟು ಪ್ರಶ್ನೆಗಳು ಪ್ರೇಕ್ಷಕರಲ್ಲಿ ಮೂಡ್ಲಿ ಅನ್ನೋದೇ ಒಂದು ಈ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಬಿಕಾಸ್ ಸಿನಿಮಾದ ಟ್ರೈಲರ್ ಎಷ್ಟೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತದೆ. ಸಿನಿಮಾ ಹೇಗಿರ್ಬೋದು, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ನೋಡ್ಬೇಕು. ನನಗಂತೂ ಈ ಟ್ರೈಲರ್ ತುಂಬಾ ಇಷ್ಟ ಆಗಿದೆ. ನನಗಂತೂ ಫೇವ್ರೆಟ್, ಒನ್ ಆಫ್ ದ ಟಾಪ್ ಕನ್ನಡದಲ್ಲಿ ಒಂದು ಫೇವ್ರೆಟ್ ಮೂವಿ ಕೂಡ ಆಗ್ಬೋದೇನೋ. ನನ್ನ ಟ್ರೈಲರ್ ಅಂತೂ ಕಂಪ್ಲೀಟ್ಲಿ ಇಂಪ್ರೆಸ್ ಆಗಿದೆ ನನಗೆ. ಎಲ್ಲೊಂದ್ ಕಡೆ ಈಗಿನ ಕಾಲದಲ್ಲಿ ಕಮರ್ಷಿಯಲ್ ಸಿನಿಮಾಗಳು ಜಾಸ್ತಿ ಮಾಡ್ತಾರೆ, ಆಕ್ಷನ್ ಫೈಟ್ ಲವ್ ಸ್ಟೋರಿ ಅಂತ. ಬಟ್ ಈ ತರ ಸಿನಿಮಾಗಳು ಬರೋದು ತುಂಬಾ ಕಡಿಮೆ ಆಗಿದೆ. ನಿಮ್ ಪ್ರಕಾರ ಈ ಶುದ್ಧಿ ಎಷ್ಟರ ಮಟ್ಟಿಗೆ ಕ್ಲಿಕ್ ಆಗ್ಬೋದು? 100% ಕ್ಲಿಕ್ ಆಗುತ್ತೆ. ನಾನು ಬರ್ಕೊಡ್ತೀನಿ ನೋಡಿ, ಈ ಟ್ರೈಲರ್ ನೋಡಿ ಹೇಳ್ತೀನಿ, ನನ್ಗೆ ಪಕ್ಕಾ ಕ್ಲಿಕ್ ಆಗುತ್ತೆ. ಓಕೆ, ನಿಮ್ ಪ್ರಕಾರ ಇವಾಗ ಶುದ್ಧಿ ಟ್ರೈಲರ್ ನೋಡಿದ್ರಿ, ಅದ್ ನೋಡಿ ನಿಮ್ಗೆ ಏನ್ ಅರ್ಥ ಆಯ್ತು? ಓಕೆ, ಸ್ಟಾರ್ಟಿಂಗು ಕನ್ಫ್ಯೂಷನ್ ಆಯ್ತಾ ಒಂಥರ. ನನಗೆ ನಿಮ್ ಟ್ರೈಲರ್ ನೋಡ್ಬಿಟ್ಟು ಮೂವಿ ಹೇಗಿದೆ ಅಂತ ಗೊತ್ತಾಗಲ್ಲ, ಬಟ್ ಸ್ಟಿಲ್ ಆ ಸ್ಕ್ರೀನ್ ಪ್ಲೇ ನೋಡಿ ನನಗೆ ಫುಲ್ಲು ಇಂಪ್ರೆಸ್. ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ ಆ ಲೆವೆಲ್ಗೆ ಇಂಪ್ರೆಸ್ ಆಗಿದ್ದೀನಿ ನಾನು ಆ ಸ್ಕ್ರೀನ್ ಪ್ಲೇಗೆ. ಆಮೇಲೆ ಆ ಹುಡುಗಿ ಚೆನ್ನಾಗಿದ್ದೀರಲ್ವಾ, ವೆಸ್ಟರ್ನ್ ಗರ್ಲ್, ನನಗೆ ಫುಲ್ ಐ ಆಮ್ ವೆರಿ ಇಂಪ್ರೆಸ್ಡ್. ಬೇಸಿಕಲಿ ಅವರು ಥಿಯೇಟರ್ ಆರ್ಟಿಸ್ಟ್, ಈಗಾಗಲೇ ಸಾಕಷ್ಟು ಅವಾರ್ಡ್ಸ್ ಮುಂಚೆ ತುಂಬಾ ಕನ್ನಡ ಸಿನಿಮಾಗಳು ಮಾಡಿದ್ದಾರೆ. ಸಾಕಷ್ಟು ಅವಾರ್ಡ್ ಸಿನಿಮಾಗಳಲ್ಲಿ ಕೂಡ ಅವ್ರು ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಸೊ ಈಗಿನ ಟ್ರೆಂಡ್ ತಕೊಂಡ್ ಮಾಡಿದ್ರೆ ಈ ತರ ಸಿನಿಮಾಗಳು ಬರೋದು ತುಂಬಾನೇ ಕಡಿಮೆ. ಅದರಲ್ಲೂ ಇತ್ತೀಚೆಗೆ ಈ ತರ ಸಿನಿಮಾಗಳಲ್ಲಿ ಥಿಯೇಟರ್ ಆರ್ಟಿಸ್ಟ್ ಗಳನ್ನ ಬಳಸ್ಕೊಳ್ತಾರೆ. ಬಿಕಾಸ್ ಆ ಒಂದು ಕಥೆಗೆ ಬೇಕಾದಂತ ಪಾತ್ರ ತೂಕ ಇರಬೇಕು, ಅಭಿನಯಿಸಬೇಕಾದ್ರೆ ನ್ಯಾಚುರಾಲಿಟಿ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ಸಿನಿಮಾಗಳು ಬರ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮ ಸಮಾಜ ಒಂದ್ ಕಡೆ ಉತ್ತಮ ಅಂಶಗಳನ್ನ ಪಡ್ಕೊಳ್ಳುತ್ತೇನೋ ಅನ್ನೋದು ಅಂತ ಇರ್ಬೋದು. ಎಷ್ಟೋ ಜನ ದುಡ್ಡಿಗಾಗಿ ಸಿನಿಮಾ ಮಾಡ್ತಾರೆ, ಸಿನಿಮಾ ಮಾಡೋಕ್ಕೋಸ್ಕರ ದುಡ್ಡು ಮಾಡ್ತಾರೆ. ಬಟ್ ಈ ತರ ಸಿನಿಮಾಗಳು ಬರೋದ್ರಿಂದ ನಮ್ಮ ಕಲ್ಚರ್ ಆಗಿರ್ಬೋದು ಎಲ್ಲ ಉಳಿಯುತ್ತಂತ ನನಗೆ ಅನಿಸ್ತಾ ಇದೆ. ಬಟ್ ಶುದ್ಧಿ ಟ್ರೈಲರ್ ಎಲ್ಲೋ ಒಂದ್ ಕಡೆ ರೀಚ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಓಕೆ. ಬಿಕಾಸ್ ಎಲ್ಲಿ ನೋಡು ಸ್ಟಾರ್ ಕಾಸ್ಟಿಂಗ್ ಕೂಡ ನಾವು ಹುಡ್ಕೊಂಡು ಹೋದ್ರೆ ಅಷ್ಟೊಂದು ಸ್ಟಾರ್ ಕಾಸ್ಟಿಂಗು ಇಲ್ಲ ಅನ್ಸುತ್ತೆ. ಬಿಕಾಸ್ ಸಿನಿಮಾ ಏನಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಬಟ್ ಟ್ರೈಲರ್ ಕೂಡ ಎಲ್ಲೋ ಒಂದ್ ಕಡೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಔಟ್ಲುಕ್ ಇರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಕ್ಲಾಸಿಕ್ ಆಗಿ ಮೂಡ್ ಬಂದಿದೆ, ಸೂಪರ್ ಆಗಿ ಬಂದಿದೆ. ಏನ್ ಅನ್ಸುತ್ತೆ ನೋಡೋಣ ನಾವು ಯಾವ ತರ ಇರುತ್ತೆ ಮೂವಿ ಅಂತ. ಬಟ್ ಶುದ್ಧಿ ಇವಾಗ ರಿಲೀಸ್ ಆಗಿರೋ ಟ್ರೈಲರ್ ನೋಡಿ ಎಂಜಾಯ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾವ ತರ ಅನ್ಸುತ್ತೆ ಈ ಟ್ರೈಲರ್ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡಿದ್ರೆ ಫಿಲ್ಮ್ ಬಿಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.